ಎಲ್ಲೋದ್ರು ಫಸ್ಟ್ನೇ ಬಂದು ನಮ್ಮ ಸಂಧ್ಯಾ ಕುನ್ನೆ ಎಲ್ಲ ಮಾಡಿದ್ದಾರೆ. ನನಗೆ ಮೇಯ್ನಾಗಿ ಬೇಕಾಗಿದ್ದು ಹೈಲೈಟು ಮತ್ತು ಇದು ಬ್ಲಷಿಂಗ್ ಅಷ್ಟೇ. ಸೊ ತುಂಬ ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ನಾಯ್ಡು. ಆ್ಯಂಡ್ ಇವತ್ತು ಬಂದ್ಬಿಟ್ಟು ಒಂದು ಆರ್ಡರ್ ಇದೆ, ಲೈಕ್ ಬ್ರೈಡ್ ಪ್ಲಸ್ ನಾನ್ ಬ್ರೈಡ್. ಆ್ಯಂಡ್ ಎಷ್ಟು ಜನ ಆಗ್ತಾರೆ ಅಂತ ಗೊತ್ತಿಲ್ಲ, ಸದ್ಯಕ್ಕೆ ಹೇಳಿದ್ದಾರೆ. ಇಷ್ಟ ಆದರೆ ಆ್ಯಕ್ಚುಲಿ ಜಾಸ್ತಿ ಜನನೂ ಆಗ್ಬೋದು. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಕಂಟಿನ್ಯೂ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನೀವೇ ಬೊಕ್ಕೆ ರೆಡಿ ಮಾಡ್ಕೊತಾ ಇದ್ದೀರಾ? ಇವತ್ತು ಶಾಸ್ತ್ರ ಏನೋ ಇದೆ, ಸೊ ಅವರೆಲ್ಲ ಬ್ಯುಸಿ ಆಗಿದ್ದಾರೆ. ನಾನು ಅಷ್ಟು ರೂಮಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಶಾಸ್ತ್ರಗಳು ನಡೀತಾ ಇದೆ, ನೋಡ್ಬೋದು ಅಲ್ಲಿ ನೀವು. ಸೊ ವೆಯ್ಟ್ ಮಾಡು ಸ್ವಲ್ಪ ಟೈಮ್. ಯಾವಾಗಲೇ ಬಂದರೂ ಅಷ್ಟೇ, ಎಂಥದ್ದೇ ಬ್ರೈಡ್ ಆಗಿ ಸ್ವಲ್ಪನಾದರೂ ಅವ್ರು ಬ್ಯುಸಿ ಇರ್ತಾರೆ ಅವ್ರದ್ದೇ ಆದವ್ರ ಟೈಮಲ್ಲಿ. ಸೊ ವೆಯ್ಟ್ ಮಾಡಲೇಬೇಕು. ಇವತ್ತು ನಾನು ಬಂದು ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಆಗಿದೆ ಆಲ್ರೆಡಿ. ಸೊ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ. ಆ್ಯಕ್ಚುಲಿ ಹುಡುಗನ ರೂಮ್ ಕಡೆಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಇವಾಗ ಮತ್ತೆ ಆ ಕಡೆ ಸೈಡ್ ಶಿಫ್ಟ್ ಆಗಬೇಕಂತೆ. ಸೊ ಇವಾಗ ಲೆಫ್ಟಲ್ಲಿ ಬಂದುಬಿಟ್ಟಿದ್ದಾರೆ, ನಾವು ರೈಟ್ ಸೈಡಿಗೆ ಹೋಗ್ಬೇಕು. ಎಲ್ಲ ಶಿಫ್ಟ್ ಮಾಡಬೇಕು ಇವಾಗ ಮತ್ತೆ. ಸುಷ್ಮಿತಾ ಇವಾಗ ಏಂತಕ್ಕೆ ನೀವು ರೆಡಿ ಆಗ್ತಾ ಇರೋದು? ಏನು ದೊಡ್ಡ ಶಾಸ್ತ್ರ ಮಾಡ್ತಾರೆ, ಸೊ ಅದಕ್ಕೋಸ್ಕರ ರೆಡಿ ಆಗ್ತಾರೆ. ಓಕೆ, ಮೇಕಪ್ ಆದ್ಮೇಲೆ ಒಂದು ವಿಡಿಯೋ ಹಾಕೋಣ. ಎಸ್, ಡೆಫಿನೆಟ್ಲಿ, ಶೋರ್. ಥ್ಯಾಂಕ್ ಯು. ಅಂತೂ ಸಖತ್ತಾಗಿದೆ, ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ನನಗೆ ಮೇಯ್ನಾಗಿ ಬೇಕಾಗಿದ್ದು ಹೈಲೈಟು ಮತ್ತು ಇದು ಬ್ಲಷಿಂಗ್ ಅಷ್ಟೇ. ಸೊ ತುಂಬ ಸಿಂಪಲ್ ಆಗಿ, ತುಂಬ ಯೂನೀಕ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಶ್ವೇತಕ್ಕ, ಥ್ಯಾಂಕ್ ಯು ಸೋ ಮಚ್. ರಿಯಾಕ್ಷನ್ ಕೊಡ್ತಾವ್ರ ಅವರಲ್ಲಿ. ಅಕ್ಕ ಅದೊಂದು ಸೆಟ್ ಮಾಡಿಟ್ಬಿಟ್ಟು. ಹುಡುಗ ಹುಡುಗಿರು ಇಬ್ಬರದ್ದು ಮೇಕಪ್ ಮುಗ್ದಿದೆ. ಇವಾಗ ನಾನು ಮನೆಗೆ ಹೋಗಿ ಊಟ ಮಾಡಿಕೊಂಡು ಹಸ್ಬೆಂಡಿಗೆ ಊಟ ಕೊಟ್ಬಿಟ್ಟು ಬಂದುಬಿಡ್ತೀನಿ. ಮತ್ತೆ ಮೇಕಪ್ಪಿಗೆ ಬರ್ಬೇಕು ರಿಸೆಪ್ಷನಿಗೆ. ಸೊ ಊಟ ಮುಗಿಸ್ಕೊಂಡು ನಾನು ರಿಸೆಪ್ಷನ್ ಮೇಕಪ್ಪಿಗೆ ಮತ್ತೆ ಕ್ವಿಕ್ಕಾಗಿ ಓಡೋಗ್ಬೇಕು. ಓಕೆ, ತೊಂದರೆ ಇಲ್ಲ, ನಾನು ಎತ್ತಿರ್ತೀನಿ. ಎಷ್ಟು ಜನಕ್ಕೆ ಬೇಕು? ಇವ್ರು ಯಾರಿಗೂ ಹೇಳಿಲ್ಲ, ಬ್ರೈಡಿಗೆ ಒಂದಕ್ಕೆ ನನಗೆ ಹೇಳಿರೋದು. ಅದು ನಾನು ಥ್ಯಾಂಕ್ ಯು ಸೋ ಮಚ್ ಶ್ವೇತಕ್ಕ. ಸೊ ಇದು ನನ್ನ ರಿಸೆಪ್ಷನ್ ಲುಕ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹೇರ್ ಸ್ಟೈಲ್, ಮೇಕಪ್ ವೆರಿ ಗುಡ್ ಆ್ಯಂಡ್ ತುಂಬ ನ್ಯಾಚುರಲ್ ಆಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಬಾಯ್. ಎಲ್ಲೋದ್ರು ಫಸ್ಟ್ನೇ ಬಂದು ನಮ್ಮ ಸಂಧ್ಯಾ ಕುನ್ನೆ ನಾವು ಎಲ್ಲೋದ್ರು ಯಾರು ಬಿಟ್ಟು ನಮ್ಮ ಸಂಧ್ಯಾ ಕುನ್ನ ಮಾತ್ರ ಊಟಕ್ಕೆ ಬಿಡಲ್ಲ. ನೀವೆಲ್ಲ ನನ್ನ ಜೊತೆ ಬರೋರು. ನಾನೇ ತಾನೇ ವಿಡಿಯೋ ಮಾಡ್ತೀನಿ, ನಾನು ಜೊತೆಗೆ ಅಂತಾನೆ ಅರ್ಥ. ಫಸ್ಟ್ ಏನಕ್ಕಿಲ್ಲ ಅಂದರೆ ಊಟಕ್ಕೆ ಫಸ್ಟ್ ಇರಬೇಕು. ನಾನೇನೋದು ಇನ್ಸ್ಪಿರೇಷನ್. ಯು ಆರ್ ದ ಇನ್ಸ್ಪಿರೇಷನ್. ನಾನು ಎಸ್, ಹೌದಾ? ತಿನ್ನೋದ್ರಲ್ಲ, ಎಲ್ಲದ್ರಲ್ಲ. ಸಂದೀಪ್ ಯೂಟ್ಯೂಬಿಗೆ 2 ದಿನ ಮಾಡ್ತೀನಿ, 2 ದಿನ ಬಿಡ್ತೀನಿ. ಅದಕ್ಕೆ ಹೇಳೋದು, ಮಾಡಿದ್ರೆ ನೀಟಾಗಿ ಮಾಡಬೇಕು, ಮಾಡಲಿಲ್ಲ ಅಂದರೆ ನಮಗೆ ಸರಿ. ಹಂಗೂ 30 ಡೇಸ್ ಚಾಲೆಂಜ್ ತಗೊಂಡೆ, ಆದರೂ ಮಾಡೋಕ್ಕಾಗ್ತಿಲ್ಲ. ನಾನು ಬೆಳಗ್ಗೆ ನೆನಪಿಸ್ಕೊಂಡೆ 30 ಡೇಸ್ ಎಲ್ಲ ಸುತ್ತಿಗೆ ಸುಸ್ತಾದ್ಮೇಲೆ ಇವರು ಅಂತ ಸುಮ್ಮನೆ. ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ಮೇಕಪ್ ಇರೋದ್ರಿಂದ ಬಟ್ಟೆ ಎಲ್ಲ ಎತ್ತಿಟ್ಟು ಇವಾಗ ಮಲ್ಕೊತಾ ಇದ್ದೀನಿ. ಬಾಯ್ ಬಾಯ್, ಗುಡ್ ನೈಟ್. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದ್ರೆ ಶೇರ್, ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.